ಕೆಆರ್ಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಕಬ್ಬಿಣದ ಅಂಗಡಿ ಪೆಟ್ಟಿಗೆ ಪ್ರತ್ಯಕ್ಷವಾಗಿದೆ ಎಂದು ರೈತ ಸಂಘದವರು ಆರೋಪ ಮಾಡಿದ್ರು. ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿರುವ ಹೋಟೆಲ್ ಹಾಗೂ ಟಿಸಿ ಕಚೇರಿಯ ನಡುವೆ ಅಂಗಡಿ ಪೆಟ್ಟಿಗೆಯನ್ನ ಇಡಲು ಟೆಂಡರ್ ಕರೆಯಲಾಗಿದೆ. ಆದರೆ ಸಾರ್ವಜನಿಕ ಪ್ರಯಾಣಿಕರು ಓಡಾಡುವ ಕುಳಿತುಕೊಳ್ಳುವ ಜಾಗದಲ್ಲಿ ಕಬ್ಬಿಣದ ಅಂಗಡಿ ಪೆಟ್ಟಿಗೆ ಇಟ್ಟಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದಿರುವ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬಸ್ ಡಿಪೋ ವ್ಯವಸ್ಥಾಪಕರಿಗೆ, ತಹಶೀಲ್ದಾರ್ ಅವರಿಗೆ, ಪುರಸಭಾ ಅಧಿಕಾರಿಗಳಿಗೆ ಅಂಗಡಿ ಪೆಟ್ಟಿಗೆಯನ್ನ ತೆರವುಗೊಳಿಸಿ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಮನವಿ ಪತ್ರವನ್ನು ನೀಡಿದ್ರು. ಬಳಿಕ ಮಾತನಾಡಿದ ರಾಜ್ಯ ರೈತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಮಂಜೇಗೌಡ ಮಾತನಾಡಿ, ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸಿರುವ ಅಳತೆಗಿಂತ ಹೆಚ್ಚಿನ ಅಳತೆಯ ಪೆಟ್ಟಿಗೆ ನಿರ್ಮಾಣ ಮಾಡಿದ್ದಲ್ಲದೆ ಸಾರ್ವಜನಿಕರು, ವಿದ್ಯಾರ್ಥಿಗಳು, ವೃದ್ಧರು ಕುಳಿತುಕೊಳ್ಳುವ ಓಡಾಡುವ ಜಾಗದಲ್ಲಿ ಕಬ್ಬಿಣದ ಅಂಗಡಿಯನ್ನ ಇಟ್ಟಿರುವ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ನಮಗೆ ದೂರು ಬಂದ ಕಾರಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ, ತಹಶೀಲ್ದಾರ್, ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ. ಒಂದು ವಾರದ ಒಳಗಡೆ ಕಬ್ಬಿಣದ ಅಂಗಡಿಯನ್ನ ತೆರವುಗೊಳಿಸದಿದ್ದರೆ ಇದೇ ಜಾಗದಲ್ಲಿ ಧರಣಿಯನ್ನ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಗೌರವಾಧ್ಯಕ್ಷ ಪ್ರಕಾಶ್, ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಮಂಜೇಗೌಡ, ಬಡಕನಹಳ್ಳಿ ಜಿಲ್ಲಾಧ್ಯಕ್ಷ ಪುಟ್ಟೇಗೌಡ, ತಾಲೂಕು ಅಧ್ಯಕ್ಷ ಗಿರೀಶ್, ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. ಬಂದು ಬೋರ್ಡ್ ನೋಡೋಕ್ಕೂ ಗೊತ್ತಾಗಲ್ಲ. ಆಮೇಲೆ ಸಾಲದಕ್ಕೆ ಇಲ್ಲಿ ಕುತ್ಕೊಳಕ್ಕೆ ಜಾಗನೂ ಇಲ್ಲ. ಎಷ್ಟೊತ್ತನಕ ಬಂದು ಪ್ಯಾಸೆಂಜರು, ಸಾರ್ವಜನಿಕರು ಬಂದು ಎಲ್ಲ ನಿಂತ್ಕೊಳಕ್ಕೆ ಭಾರಿ ತೊಂದರೆ ಜಾಗದಲ್ಲಿ ತಂದು ನಿಲ್ಸಿದ್ರಿ. ದಯವಿಟ್ಟು ಹೇಳ್ತಾ ಇದು ಫಸ್ಟು ತೆಗಿಸಿ. ಸಾರ್ವಜನಿಕರಿಗೆ ಸಿಕ್ಕಾಬಟ್ಟೆ ತೊಂದರೆ ಆಯ್ತೈತೆ. ಇದು ತೆಗಿಸಿರೋ ಒಳ್ಳೇದಾಯ್ತು ಎಲ್ಲರಿಗೂ. ಎಲ್ಲರ ಪರವಾಗಿ ಸಾರ್ವಜನಿಕರಿಂದ ನಮ್ಮ ಸಂಘಟನೆ ದೂರು ಬಂದಿದೆ ಸರ್. ದೂರಿನ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ಲೆಕ್ಕಡಿಂದ ನಮ್ಮ ಸಂಘಟನೆ ಕಡೆಯಿಂದ ನಾವು ಕೂಡ ಮ್ಯಾನೇಜರಿಗೆ ದೂರನ್ನು ಸಲ್ಲಿಸ್ತೀವಿ. ದೂರು ಸಲ್ಲಿಸಿ ಸ್ಪಂದಿಸ್ತೀವಿ ಅಂದರೆ ಅದೇ ಜಾಗದಲ್ಲಿ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು ಅವ್ರು ಮಾಡಲಿ ಸರ್. ಆಕ್ಚುಲಿ ಅಂಗಡಿ ಬ್ಯಾಕ್ ಸೈಡ್ ಹೋಗ್ಬೇಕಿತ್ತು, ಯಾವ ಲೆಕ್ಕದಲ್ಲಿ ಮುಂದೆ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ಮೌಖಿಕ ದಾಖಲೆ ನೋಡಿ ಮೆನ್ಷನ್ ಆಗಿರೋದು ಅದೇ ಬ್ಯಾಕ್ ಸೈಡ್ ಹೋಗ್ಬೇಕಂತ. ಏನು ಅಭ್ಯಂತರ ಇಲ್ಲ ಸರ್. ಹೋಗಿ ಓಡಿಸ್ತಾರೆ. ನಂಗೆ ವ್ಯಾಪಾರ ಮಾಡಲೇಬೇಕು, ನಾವು ವ್ಯಾಪಾರ ಮಾಡಿರ್ಬೇಕಲ್ವಾ ಅಂತಾರೆ. ಪ್ರತಿಯೊಂದು ಹೇಳ್ತಾರೆ ಅವರು. ಈಗ ಇವಾಗಲೇ ಸುಮ್ಮನೆ ಇದಕ್ಕೆ ಹಾಕ್ಸಿದ್ರೆ ಸರಿಯಾಗುತ್ತೆ. ಯಾವ ಬಸ್ ಬಂತು ಅಂತ ಕಾಲೇಜ್ ಮಕ್ಕಳಿಗೆ ಗೊತ್ತಾಗಂದ್ರೆ ಕೈ